ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನ್ಯೂಸ್ ನಂಬರ್ 1. ಯೆಸ್ ಬ್ಯಾಂಕ್ ರಿಸೀವ್ಸ್ ಟ್ಯಾಕ್ಸ್ ಡಿಮಾಂಡ್ ಆಫ್ 2209 crores. ಯೆಸ್ ಬ್ಯಾಂಕ್ ಅವರು ಅನೌನ್ಸ್ ಮಾಡಿದ್ದಾರೆ, ಅವ್ರಿಗೂ ಒಂದು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಿದೆ ವರ್ತ್ 2209 crores ಫಾರ್ ಅಸೆಸ್ಮೆಂಟ್ ಇಯರ್ 2019-20. ಅಂದರೆ ಸುಮಾರು ವರ್ಷ ಹಿಂದೆ, ಆಲ್ಮೋಸ್ಟ್ 5-6 ವರ್ಷ ಹಿಂದೆ ಇದು ಟ್ಯಾಕ್ಸ್ ಡಿಮಾಂಡ್ ಈಗ ಬರ್ತಾ ಇದೆ. ಹಾಗೂ ಈ ಒಂದು ಫೈಲು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಏಪ್ರಿಲ್ 2023 ರೀಓಪನ್ ಮಾಡಿದರು ಅಂತ ಹೇಳಿದ್ದಾರೆ. ಆದರೆ ಬ್ಯಾಂಕಿಗೆ ಕಾನ್ಫಿಡೆನ್ಸ್ ಇದೆ, ಅವರು ಕರೆಕ್ಟಾಗಿ ಎಲ್ಲನೂ ರಿಪೋರ್ಟ್ ಮಾಡಿದ್ದಾರೆ, ಏನೂ ಪ್ರಾಬ್ಲಮ್ಸ್ ಇರೋದಿಲ್ಲ ಅಂತ ಅವರಿಗೆ ಅನಿಸುತ್ತೆ. ನ್ಯೂಸ್ ನಂಬರ್ 2. ಅನದರ್ 5% ಸ್ಟೇಕ್ ಸೇಲ್ ಇನ್ ಹಲ್ದಿರಾಮ್ಸ್. ನ್ಯೂಸ್ ಪೇಪರ್ ರಿಪೋರ್ಟ್ಸ್ ಪ್ರಕಾರ ಆಲ್ಫಾ ವೇವ್ ಅಂತ ಇದೊಂದು ಪ್ರೈವೇಟ್ ಈಕ್ವಿಟಿ ಫಂಡು, ಅವರು ಹಲ್ದಿರಾಮ್ಸಲ್ಲಿ 5%ಇಂದ 6% ಸ್ಟೇಕ್ವರೆಗೆ ಪರ್ಚೇಸ್ ಮಾಡ್ತಾರೆ ವರ್ತ್ 5160 crores. ಇದು ಸೆಕೆಂಡ್ ಟೈಮು ಹಲ್ದಿರಾಮ್ಸು ಅವರ ಸ್ಟೇಕನ್ನು ಸೇಲ್ ಮಾಡ್ತಾ ಇರೋದು. ಯಾಕಂದರೆ ರೀಸೆಂಟಾಗಿಯೇ ಸಿಂಗಾಪುರ್ದು ಇನ್ವೆಸ್ಟ್ಮೆಂಟ್ ಕಂಪ್ನಿ ಟೆಮಾಸೆಕ್ ಅವರು ಹಲ್ದಿರಾಮ್ಸಲ್ಲಿ ಅಪ್ರಾಕ್ಸಿಮೇಟ್ಲಿ 9% ಸ್ಟೇಕನ್ನು ಪರ್ಚೇಸ್ ಮಾಡಿದರು. ಈ ಒಂದು ಸ್ಟೇಕ್ ಸೇಲ್ ಮಾಡಿದ ಮೇಲೆ ಅಪ್ರಾಕ್ಸಿಮೇಟ್ಲಿ ಅಗರ್ವಾಲ್ ಫ್ಯಾಮಿಲಿ ಅವರು ಪ್ರಮೋಟರ್ಸ್ ಆಫ್ ಹಲ್ದಿರಾಮ್ಸು ಅವರ ಸ್ಟೇಕು 15% ಕಮ್ಮಿ ಆಗಿರ್ತದೆ. ಹಾಗೂ ಇದು ಒನ್ ಆಫ್ ದ ಲಾರ್ಜೆಸ್ಟ್ ಪ್ರೈವೇಟ್ ಈಕ್ವಿಟಿ ಕನ್ಸ್ಯೂಮರ್ ಡೀಲ್ಸ್ ಇನ್ ಇಂಡಿಯಾ ಇಲ್ಲಿವರೆಗೆ. ನ್ಯೂಸ್ ನಂಬರ್ 3. ಟಾಪ್ ಗೇನರ್ಸ್ ಆ್ಯಂಡ್ ಲೂಸರ್ಸ್ ಇನ್ 2024-25. ಟಾಪ್ ಗೇನರ್ಸ್ ಫೈನಾನ್ಷಿಯಲ್ ಇಯರ್ 2024-25 ಮಸ್ಗಾನ್ ಡಾಕ್ಸ್, ದೀಪಕ್ ಫರ್ಟಿಲೈಸರ್ಸ್, ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್, ಲಾಯಡ್ ಮೆಟಲ್ ಆ್ಯಂಡ್ ಗಾಡ್ಫ್ರಿ ಫಿಲಿಪ್ಸ್. ಈ ಸ್ಟಾಕ್ಸ್ ಎಲ್ಲ 100ರಿಂದ 180% ಜಾಸ್ತಿ ಆಗಿದೆ ಫೈನಾನ್ಷಿಯಲ್ ಇಯರಲ್ಲಿ. ಹಾಗೂ ಟಾಪ್ ಲೂಸರ್ಸಲ್ಲಿ ಸನ್ ಫಾರ್ಮಾ ಅಡ್ವಾನ್ಸ್ಡ್ ರಿಸರ್ಚ್, ಇಂಡಸ್ಇಂಡ್ ಬ್ಯಾಂಕ್, ಸ್ಟರ್ಲಿಂಗ್ ಆ್ಯಂಡ್ ವಿಲ್ಸನ್ ರಿನ್ಯೂಬಲ್, ಸೊನಾಟಾ ಸಾಫ್ಟ್ವೇರ್ ಹಾಗೂ ನೆಟ್ವರ್ಕ್ 18 ಮೀಡಿಯಾ. ಈ ಸ್ಟಾಕ್ಸ್ ಎಲ್ಲ 45ರಿಂದ 60% ಡೌನ್ ಆಗಿದೆ. ನಿಫ್ಟಿ 500 ಇಂಡೆಕ್ಸ್ ಫೈನಾನ್ಷಿಯಲ್ ಇಯರ್ 2024-25ಗೆ 5.7% ಮೇಲೋಗಿದೆ. ಹಾಗೂ ನಿಫ್ಟಿ 50 ಇಂಡೆಕ್ಸು ಅರೌಂಡ್ 5.7% ಮೇಲಾಗಿದೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ನಾಳೆ ಸೋಮವಾರ ನಮ್ಮ ಸ್ಟಾಕ್ ಮಾರ್ಕೆಟ್ಸಿಗೆ ರಜೆ ಆಗಿರ್ತದೆ, ಯಾಕಂದರೆ ರಂಜಾನ್ ಈದ್ ಆಗಿರ್ತದೆ. ಹಾಗೂ ನೆಕ್ಸ್ಟ್ ವರ್ಕಿಂಗ್ ಡೇ 1ನೇ ತಾರೀಕು ಏಪ್ರಿಲ್ ಟ್ಯೂಸ್ಡೇ. ಏಪ್ರಿಲ್ ತಿಂಗಳಲ್ಲೇ 3 ಹಾಲಿಡೇಸ್ ಇದೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಿಗೆ. 10ನೇ ತಾರೀಕು ಏಪ್ರಿಲು ರಜೆ ಮಹಾವೀರ್ ಜಯಂತಿ, 14ನೇ ತಾರೀಕು ಏಪ್ರಿಲ್ ಅಂಬೇಡ್ಕರ್ ಜಯಂತಿ, ಹಾಗೂ 18ನೇ ತಾರೀಕು ಏಪ್ರಿಲು ಗುಡ್ ಫ್ರೈಡೆಗೆ ರಜೆ ಇರುತ್ತೆ. ಸೊ ಸುಮಾರು ರಜೆ ಬಂತು ಏಪ್ರಿಲ್ ತಿಂಗಳಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಿಗೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.